ಹಾಯ್ ಹಲೋ ನಮಸ್ತೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇಂದಿನಿಂದ ನಾವು TET GPSTR HSTR ಕುರಿತಾಗಿ ಸಮಾಜ ವಿಜ್ಞಾನ 6ನೇ ತರಗತಿಯ ಭಾಗ 1 ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಾಯಗಳ ವಿಷಯಗಳನ್ನು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಇಂದಿನ ಅವಧಿಯಲ್ಲಿ 6ನೇ ತರಗತಿಯ ಮೊದಲನೆಯ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠದ ಕುರಿತಾದ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ನಾವು ಇತಿಹಾಸ ಎಂದರೇನು ಅಂತಕ್ಕಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸ ಅಂದ್ರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ಹೇಳಿ ನಾವು ಹೇಳ್ತೇವೆ. ಇದುವರೆಗೂ ಮನುಷ್ಯ ಯಾವ ರೀತಿಯಾಗಿ ನಡೆದು ಬಂದ, ಅವನ ಪೂರ್ವಕಾಲದಿಂದ ಆದಿಮಾನವರ ಕಾಲದಿಂದ ಯಾವ ರೀತಿ ಇತ್ತು, ಮನುಷ್ಯನ ಬೆಳವಣಿಗೆ ಹೇಗಾಯಿತು, ಅವನ ವಿಕಾಸ ಹೇಗಾಯಿತು ಅನ್ನುವಂಥ ವಿಷಯದ ಕುರಿತು ಅಧ್ಯಯನ ಮಾಡುವಂಥದ್ದೇ ಇತಿಹಾಸ ಆಗೈತಿ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಯಾವತ್ತು ನಾವು ಇತಿಹಾಸವನ್ನು ಒಪ್ಕೊಳ್ಬೇಕಾದ್ರೆ ಅದರ ನಿರ್ದಿಷ್ಟತೆಯನ್ನು ಗುರುತಿಸ್ತೇವೆ. ಅದು ಯಾವಾಗ ನಡೀತು, ಅದಕ್ಕೆ ಇವೆಯಾ ಇಲ್ವಾ, ಈ ವಿಷಯಗಳ ಬಗ್ಗೆ ನಾವು ಆಧಾರಗಳನ್ನು ಇದ್ದರೆ ಮಾತ್ರ ಇತಿಹಾಸದಲ್ಲಿ ಯಾವುದನ್ನಾದರೂ ಒಪ್ಕೊಳ್ತೇವೆ. ಇಲ್ಲ ಇದ್ರೆ ಆಧಾರರಹಿತವಾದಂತಹ ಘಟನೆಗಳನ್ನು ನಾವು ಇತಿಹಾಸ ಅಂತ ಹೇಳಿ ಕರೆಯೋದಿಲ್ಲ. ಇತಿಹಾಸದೊಳಗೆ ಒಂದು ಘಟನೆ ನಡೆದಿತ್ತು ಅಂದ್ರೆ ಅದು ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೀತು ಅನ್ನುವಂತಹ ಎಲ್ಲ ಸ್ಪಷ್ಟವಾದಂತಹ ವಿವರಣೆಗಳನ್ನು ಇತಿಹಾಸ ಹೊಂದಿರುತ್ತದೆ. ಅಂಥದನ್ನು ಮಾತ್ರ ನಾವು ಇತಿಹಾಸ ಅಂತ ಕರಿತೀವಿ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಯುದ್ಧ ಮಾಡಿದ ಅಂತ ಹೇಳಿದ್ರೆ ಅದು ಒಂದು ಕಟ್ಟುಕತೆ ಅನಿಸ್ಕೊತತಿ, ಅಥವಾ ಅದು ಒಂದು ಕತೆ ಮಾತ್ರ ಅನಿಸ್ಕೊತತಿ. ಅದು ಇತಿಹಾಸ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾದರೆ ನಾವು ಇತಿಹಾಸ ಅಂತ ಒಪ್ಕೋಬೇಕಾದ್ರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರೇನಾಗಿತ್ತು ಅಂತ ಹೇಳಿದರೆ ಅಶೋಕ ಅಂತ ಆಗಿತ್ತು. ಅವನು ಸಾಮಾನ್ಯ ಶಕಪೂರ್ವ 2261ನೇ ಇಸ್ವಿಯಲ್ಲಿ ಪಾಟಲಿಪುತ್ರ ಅಂತಕ್ಕಂಥ ರಾಜ್ಯವನ್ನು ಆಳುತ್ತಿದ್ದ. ಅವನು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಮಾಡಿದ ಅಂತ ಹೇಳಿ ಇದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಯಾಕೆ ಇದನ್ನು ನಾವು ಇತಿಹಾಸ ಅಂತ ಕರಿತೀವಿ ಅಂದ್ರೆ ಇತಿಹಾಸದೊಳಗೆ ನಾವು ಆಧಾರವನ್ನು ಇಟ್ಕೊಂಡು ಇತಿಹಾಸ ರಚನೆ ಮಾಡೀವಿ ಅಂತ ನಾನು ಮೊದಲೇ ಹೇಳಿದೆ. ಹಾಗಾದ್ರೆ ನಾವು ಪಾಟಲಿಪುತ್ರದೊಳಗೆ ಅಶೋಕ ರಾಜ ಇದ್ದ ಅನ್ನೋದಕ್ಕೆ ಆಧಾರಗಳಿದಾವೆ. ಅಶೋಕನ ಕಾಲದ ಶಾಸನಗಳು ಸಿಕ್ಕವು ನಮ್ಗೆ, ಆ ಕಾಲದ ಸಾಹಿತ್ಯಕ ಆಧಾರಗಳು ಸಿಕ್ಕವು, ಪುರಾತತ್ವ ಆಧಾರಗಳು ಸಿಕ್ಕವು, ನಾಣ್ಯಗಳು ಸಿಕ್ಕವು. ಇವೆಲ್ಲ ಆಧಾರದ ಮೇಲೆ ಅಶೋಕ ಅಂತಕ್ಕಂಥ ರಾಜ್ಯ ಇದ್ದ ಅಂತಕ್ಕಂಥದ್ದನ್ನು ನಾವು ಒಪ್ಕೋತೀವಿ. ಹಾಗಾಗಿ ಇದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಇರಲೇ ಇಲ್ಲ ಅಂದಿದ್ರೆ ನಾವು ಅದನ್ನು ಕತೆ ಅಂತ ಹೇಳಿ ಕರಿಬಹುದಾಗಿತ್ತು. ಹಾಗಾದರೆ ನಾವು ಇತಿಹಾಸವನ್ನು ಯಾಕೆ ಅಧ್ಯಯನ ಮಾಡಬೇಕು ನೋಡ್ರಿ. ಒಂದು ವರ್ಷದ ಒಂದು ಮಗು ದೀಪವನ್ನು ಹೋಗಿ ಮುಟ್ಟಕ್ಕೆ ಪ್ರಯತ್ನ ಮಾಡ್ತತಿ. ಆದ್ರೆ ಅದೇ ಮಗು ಒಂದ್ಸಲ ಆ ದೀಪದಿಂದ ಕೈ ಸುಟ್ಕೊಂತು ಅಂತಂದ್ರೆ ಮತ್ತೊಂದ್ಸಲ ಹೋಗಿ ಆ ದೀಪವನ್ನು ಮುಟ್ಟೋದಿಲ್ಲ. ಹಂಗಂದ್ರೆ ಇತಿಹಾಸ ನಮ್ಗೆ ಯಾಕೆ ಬೇಕಂತಂದ್ರೆ ಹಿಂದೆ ಯಾವ ಥರ ಇತ್ತು, ಕಾಲಗಳು ಯಾವ ಥರ ಇದ್ವು, ಯಾವುದು ನಮ್ಮ ಪೂರ್ವಜರು ಯಾವುದೇ ರೀತಿ ತಪ್ಪುಗಳನ್ನು ಮಾಡಿದ್ರು ಅಥವಾ ಯಾವ ರೀತಿ ಸುಧಾರಣೆಯನ್ನು ಮಾಡಿದ್ರು, ಅದೇ ಥರ ನಾವು ಮುಂದೆ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊತ ಹೋಗಬೇಕು ಜೀವನದಾಗ ಅಂತಕ್ಕಂಥ ತಿಳಿಯೋದು ಬಹಳ ಮುಖ್ಯ ಆಗೈತಿ. ಹಾಗಾಗಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿ ಒಂದು ಮಾತನ್ನು ಕೇಳ್ತೇವೆ ನಾವು. ಅಥವಾ ಇತಿಹಾಸನ ಅಧ್ಯಯನ ಮಾಡದೇ ಇರೋರು ಇತಿಹಾಸದೊಳಗೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಅವರು ತಾವು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ, ದೇಶಕ್ಕೆ, ಅಷ್ಟೇ ಏಕೆ ಇಡೀ ಜಗತ್ತಿಗೆ ಇತಿಹಾಸವೇ ಒಂದು ಸ್ಮರಣ ಶಕ್ತಿ ಆಗೈತಿ. ಅದೇ ರೀತಿ ನಮ್ಮ ಭಾರತ ಆಗಿರ್ಬೋದು, ಯುರೋಪ್ ಖಂಡದ ಇತಿಹಾಸ ಆಗಿರ್ಬೋದು, ಆಫ್ರಿಕಾದ ಬೇರೆ ಬೇರೆ ಎಲ್ಲ ಪ್ರಪಂಚದ ಯಾವುದೇ ಭಾಗದ ಇತಿಹಾಸ ನೋಡಿದರೂ ಅದರದ್ದೇ ಆದಂತಹ ಒಂದು ಸ್ಮರಣ ಶಕ್ತಿ ಆ ಇತಿಹಾಸದೊಳಗೆ ಇರ್ತತಿ. ನಮ್ಮ ಪೂರ್ವಜರು ಕೈಗೊಂಡಂತಹ ಒಳ್ಳೆಯ ನಿರ್ಧಾರಗಳು, ತಪ್ಪು ತೀರ್ಮಾನಗಳು, ಅವರು ಅನುಭವಿಸಿದಂತಹ ಸುಖ ದುಃಖಗಳು, ಮುಂದಿನ ಪೀಳಿಗೆಗಳು ಯಾವ ರೀತಿಯಾಗಿ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಇತಿಹಾಸದಿಂದ ತಿಳ್ಕೊತೀವಿ. ಹಾಗಾಗಿ ಇತಿಹಾಸ ನಮಗೆ ಬಹಳ ಮುಖ್ಯವಾಗಿ ಬೇಕು. ಹಾಗಾದರೆ ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿ ಹೇಗೆ ರಚಿಸಬೇಕು ಅಂತಕ್ಕಂಥದ್ರ ಬಗ್ಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ಗ್ರೀಕ್ ದೇಶದ ಹೆರೋಡೋಟಸ್ ಎಂಬ ಇತಿಹಾಸಕಾರ. ಹಾಗಾಗಿ ಆತನನ್ನು ಇತಿಹಾಸದ ಪಿತಾಮಹ ಎಂದು ನಾವು ಕರೆಯುತ್ತೇವೆ.
ಹಾಗಾದರೆ ನಾನು ಮೊದಲೇ ಹೇಳಿದೆ, ಆಧಾರ ಇದ್ದರೆ ಮಾತ್ರ ಒಂದು ವಿಷಯಕ್ಕೆ, ಒಂದು ಘಟನೆಗೆ, ಒಂದು ಕಾಲಕ್ಕೆ ಆಧಾರ ಇದ್ದರೆ ಮಾತ್ರ ಅದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಆಧಾರಗಳೇ ಬಹಳ ಮುಖ್ಯವಾಗಿರ್ತವೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ. ಹಾಗಾದರೆ ಆಧಾರಗಳನ್ನು ನಾವು ಎರಡು ರೀತಿಯಾಗಿ ವಿಭಾಗ ಮಾಡ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯಿಕ ಆಧಾರ ನೋಡ್ತಾ ಹೋದರೆ ನಾವು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂತಹ ಸಂಗತಿಗಳನ್ನು ಸಾಹಿತ್ಯ ರೂಪದಲ್ಲಿ ಬರೆದಿರ್ತಕ್ಕಂತಹದ್ದನ್ನು ಸಾಹಿತ್ಯಿಕ ಆಧಾರ ಅಂತ ಹೇಳಿ ಕರಿತೀವಿ. ಈ ಸಾಹಿತ್ಯಿಕ ಆಧಾರದೊಳಗೆ ಎರಡು ರೀತಿಯಾಗಿ ಇರ್ಬೋದು ಸಾಹಿತ್ಯಿಕ ಆಧಾರ. ಒಂದು ಲಿಖಿತವಾಗಿ ಬರವಣಿಗೆ ರೂಪದಾಗಿರ್ಬೋದು, ಅಥವಾ ಮೌಖಿಕವಾಗಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಈ ಜನಪದ ಕಥೆಗಳು, ಲಾವಣಿಗಳು ಬಂದಿರ್ತಾವಲ್ಲ, ಇವೆಲ್ಲ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಕೋಡ್ತಾ ಬಂದು ಇವತ್ತಿನವರೆಗೂ ನಮ್ಮ ಜನಮಾನಸದಲ್ಲಿ ಉಳಿದವು. ಈ ರೀತಿಯ ಮೌಖಿಕ ಸಾಹಿತ್ಯ ಕೂಡ ಆಗಿರಬಹುದು. ಇನ್ನು ಲಿಖಿತ ಸಾಹಿತ್ಯವನ್ನು ಎರಡು ರೀತಿಯಾಗಿ ವಿಭಾಗ ಮಾಡ್ತೀವಿ. ಅದರೊಳಗೆ ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದ ರಾಜರು, ಆಸ್ಥಾನದ ಕವಿಗಳು, ಸ್ವತಃ ರಾಜರು, ಕೆಲವೊಂದಿಷ್ಟು ರಾಜರು ಸಹಿತ ಸ್ವತಃ ಬರೆದಿದ್ದಾರೆ ಸಾಹಿತ್ಯವನ್ನು. ಆ ಆಧಾರಗಳನ್ನು ದೇಶೀಯ ಸಾಹಿತ್ಯ ಅಂತೀವಿ. ಇನ್ನು ನಮ್ಮ ಇತಿಹಾಸದ ಸಮಯದಲ್ಲಿ ನಮ್ಮ ದೇಶಕ್ಕೆ ಭೇಟಿ ನೀಡಿದಂತಹ ವಿದೇಶಿಗರು ಬರೆದಂತಹ ಸಾಹಿತ್ಯಗಳನ್ನು ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಇನ್ನು ಮೌಖಿಕ ಸಾಹಿತ್ಯಕ್ಕೆ ಬಂದರೆ, ಮೌಖಿಕ ಸಾಹಿತ್ಯ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ನಮ್ಮ ತಾತ ಮುತ್ತಾತಂದಿರು, ಅಜ್ಜಿ ಅಂದಿರು ಇವರು ಅವಾಗಿನ ಕಾಲದಿಂದ ಕುಟ್ಟುವ ಪದಗಳು, ಬೀಸುವ ಪದಗಳು, ಆಮೇಲೆ ಸುಗ್ಗಿ ಕಾಲದ ಪದಗಳನ್ನು ಹಾಡ್ಕೋತಾ ಅವರು ಅಕ್ಷರಸ್ಥರ ಅಲ್ಲದೇ ಇದ್ದರೂ ಸಹಿತ ಹಾಡ್ಕೋತ ಮುಂದಿನ ಪೀಳಿಗೆಯವರೆಗೂ ಸಹಿತ ಜನಪದ ಗೀತೆಗಳನ್ನು ನಮ್ಗೆ ಇತಿಹಾಸದ ಮೌಖಿಕ ಸಾಹಿತ್ಯದ ಆಧಾರದ ಆ ರೂಪದೊಳಗೆ ನಮ್ಗೆ ನೀಡಿರ್ತಾರೆ. ಇನ್ನು ಪುರಾತತ್ವ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಹಿಂದಿನ ಕಾಲದ ಮಾನವರು ನಿರ್ಮಿಸಿದ ಅಥವಾ ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಹೇಳಿ ಕರಿತೀವಿ. ಭೂಮಿಯೊಳಗೆ ಹುದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನು ಉತ್ಖನನ ಮಾಡೋದಂತಂದ್ರೆ ಅಲ್ಲಿ ಭೂಮಿಯನ್ನು ಅಗೆದು ಅಲ್ಲಿ ಯಾವುದಾದ್ರೂ ಒಂದಷ್ಟು ಆಧಾರಗಳು ಸಿಗ್ತವೇನೋ ಅಂತ ಹೇಳಿ ಅಧ್ಯಯನ ಮಾಡಲಾಗುತ್ತದೆ. ಇದಕ್ಕೆ ಉತ್ಖನನ ಅಂತ ಹೇಳಿ ಕರೀತಾರೆ. ಮಾಡೋದ್ರ ಮೂಲಕನೂ ಸಹಿತ ಭಾಳಷ್ಟು ಆಧಾರಗಳನ್ನು ಹೊರತೆಗೆಯಲಾಗ್ತದೆ. ಇನ್ನು ಪುರಾತತ್ವ ಆಧಾರದ ವ್ಯಾಪ್ತಿಗೆ ಯಾವ ಬರ್ತವಂದ್ರೆ, ಪುರಾತತ್ವ ಆಧಾರದೊಳಗೆ ಯಾವ್ಯಾವ ಬರ್ತವಂತಂದ್ರೆ ಮಡಿಕೆಗಳು, ಚೂರುಗಳು ಸಿಗ್ಬೋದು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಅವಶೇಷಗಳು ಇವು ಪುರಾತತ್ವ ಆಧಾರದೊಳಗೆ ಸಿಗಬಹುದು. ಇನ್ನು ಇಲ್ಲಿ ನೋಡ್ರಿ, ಇತಿಹಾಸದ ಆಧಾರಗಳನ್ನು ಎರಡು ರೀತಿಯಾಗಿ ಮಾಡ್ತೀವಿ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ ಅಂತ ಹೇಳಿ. ಸಾಹಿತ್ಯಿಕ ಆಧಾರದೊಳಗೆ ಲಿಖಿತ ಸಾಹಿತ್ಯ ಬರ್ತತಿ, ಮೌಖಿಕ ಸಾಹಿತ್ಯ ಬರ್ತತಿ. ಆ ಲಿಖಿತ ಸಾಹಿತ್ಯದೊಳಗೆ ಮತ್ತು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಎರಡು ಭಾಗ ಮಾಡ್ತೀವಿ. ಮತ್ತು ಮೌಖಿಕ ಸಾಹಿತ್ಯದೊಳಗೆ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು ಈ ರೀತಿಯಾಗಿ ವಿಭಾಗ ಮಾಡ್ತೀವಿ. ಇನ್ನು ಪುರಾತತ್ವ ಆಧಾರದೊಳಗೆ ನಾಣ್ಯಗಳು, ಸ್ಮಾರಕಗಳು, ಶಾಸನಗಳು ಮತ್ತು ಇತರೆ ಅವಶೇಷಗಳು ಕಂಡು ಬರ್ತವೆ. ಹಾಗಂದ್ರೆ ಇತಿಹಾಸದೊಳಗೆ ಕಾಲಗಣನೆ ಇತಿಹಾಸದೊಳಗೆ ಬಹಳ ಮುಖ್ಯವಾಗಿ ಇರುತ್ತೆ. ಏನಂದ್ರೆ ಒಂದು ಯಾವುದೇ ಒಂದು ಇತಿಹಾಸದೊಳಗೆ ಘಟನೆ ಒಂದು ಪ್ರಮುಖವಾದಂಥ ದಿನ ನಡೆದಿರುತ್ತೆ. ಈಗ ನಾವು ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ದೀವಿ, ಇದು ಯೇಸು ಕ್ರಿಸ್ತ ಹುಟ್ಟಿದಂತಹ ದಿನಾಂಕದಿಂದ ಪ್ರಾರಂಭವಾಯಿತು ಅಂತ ಹೇಳಿ ನಾವು ನಂಬ್ತೀವಿ. ಹಾಗೆ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ ವರ್ಷ 1336ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿ, ಅದು ಯೇಸು ಹುಟ್ಟಿದ ವರ್ಷದಿಂದ 1336ನೇ ವರ್ಷಗಳ ನಂತರ ಹುಟ್ಟಿತು ಅಂತ ಹೇಳಿ, ಪ್ರಾರಂಭ ಆಯಿತು ಅಂತ ಹೇಳಿ ನಾವು ಹೇಳ್ತೇವೆ. ಇದೇ ಥರ ಕಾಲಗಣನೆಯೊಳಗೆ ಬಹಳಷ್ಟು ಶಕೆಗಳು ಕಂಡು ಬರ್ತವೆ. ಶಕೆ ಅಂತಂದ್ರೆ ಒಂದು ಶತಮಾನ ಅಂತ, ಒಂದು ಶತಮಾನ ಅಂದ್ರೆ 100 ವರ್ಷ ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಅದೇ ರೀತಿ ಭಾರತದಲ್ಲಿ ಬಹಳಷ್ಟು ಶಕೆಗಳು ಪ್ರಾರಂಭವಾದವು. ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಈ ರೀತಿ ಶಕವರ್ಷಗಳು ಭಾರತದೊಳಗೆ ಪ್ರಾರಂಭವಾದವು. ಅದೇ ರೀತಿ ಹಿಜಿರಾ ಶಕೆ ಸಹಿತ ಪ್ರಾರಂಭವಾಯಿತು. ಈಗ ನಾವು ಯೇಸು ಹುಟ್ಟುವಕ್ಕಿಂತ ಮೊದಲಿನ ಅವಧಿಯನ್ನು ಸಾಮಾನ್ಯ ಶಕ ವರ್ಷ ಪೂರ್ವ ಅಂತ ಹೇಳಿ ಕರಿತೀವಿ. ಯೇಸು ಹುಟ್ಟಿದ ನಂತರದ ವರ್ಷಗಳನ್ನು ಸಾಮಾನ್ಯ ಶಕ ವರ್ಷ ಅಂತ ಹೇಳಿ ನಾವು ಇತಿಹಾಸದ ಕಾಲಗಣನೆಗೆ ಪರಿಗಣನೆ ಮಾಡ್ತೇವೆ. ಇನ್ನು
ಇತಿಹಾಸದೊಳಗೆ ಆರಂಭಿಕ ಸಮಾಜ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಾವು ನೋಡೋಣ. ಸಾಮಾನ್ಯವಾಗಿ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ ಪ್ರಾಗಿತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಅಂತ ಹೇಳಿ. ನಾವು ಇದುವರೆಗೂ ತಿಳಿದುಕೊಂಡಂತಹ ಇತಿಹಾಸದ ವಿಷಯಗಳಲ್ಲಿ 99.9% ಭಾಗ ಪ್ರಾಗಿತಿಹಾಸ ಕಾಲವೇ ಆಗಿದೆ. ಹಾಗಾದರೆ ಪ್ರಾಗಿತಿಹಾಸ ಕಾಲ ಅಂದರೆ ಏನು ಅಂತಂದ್ರೆ, ಅಕ್ಷರಗಳ ಪರಿಚಯವೇ ಇಲ್ಲದಂತಹ ಕಾಲಘಟ್ಟವನ್ನು ನಾವು ಪ್ರಾಗಿತಿಹಾಸ ಕಾಲ ಎಂದು ಕರೆಯುತ್ತೇವೆ. ಉದಾಹರಣೆ ಹೇಳಬೇಕಂದ್ರೆ ಶಿಲಾಯುಗದ ಕಾಲವನ್ನು ಪ್ರಾಗಿತಿಹಾಸ ಕಾಲ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಈ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಯಾವುದೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದೆ, ಆದರೆ ಅವುಗಳನ್ನು ನಮಗೆ ಇಂದು ಓದಲು ಸಾಧ್ಯವಾಗಿಲ್ಲದಿದ್ದ ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಥವಾ ಇತಿಹಾಸ ಪೂರ್ವಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆ ತಗೋಬೇಕಂತಂದರೆ ನಮ್ಮ ಹರಪ್ಪಾ ನಾಗರಿಕತೆಯ ಕಾಲದೊಳಗಿರತಕ್ಕಂತಹ ಲಿಪಿಗಳು ಲಭ್ಯವಾಗ್ಯವು ನಮ್ಗೆ. ಆದ್ರೆ ಇದುವರೆಗೂ ಸಹಿತ ಯಾರಿಂದಲೂ ಸಹಿತ ಆ ಲಿಪಿಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಇಂತಹ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇದೆಯೋ ಮತ್ತು ಆ ಅಕ್ಷರಗಳನ್ನು ನಾವು ಇಂದು ಓದಲು ಸಾಧ್ಯವಾಗುತ್ತಿದೆಯೋ ಈ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತಾರೆ. ಈಗ ಸದ್ಯ ನಾವು ಅಧ್ಯಯನ ಮಾಡ್ತಕ್ಕಂತಹ ವೇದ ಕಾಲದಿಂದ ಹಿಡಿದು ಇಂದಿನವರೆಗೂ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿಯವರೆಗೂ ಸಹಿತ ಅಧ್ಯಯನ ಮಾಡ್ತಕ್ಕಂಥ ಇತಿಹಾಸವೆಲ್ಲವೂ ಇತಿಹಾಸ ಕಾಲದ ವಿಷಯಗಳನ್ನು ಒಳಗೊಂಡಿದೆ. ಇನ್ನು ಜೀವ ವಿಕಾಸದ ಹಾದಿಯಲ್ಲಿ ಭೂಮಿಯ ಮೇಲೆ ಮೊದಲು ಏಕಕೋಶ ಜೀವಿಗಳು ಕಂಡುಬಂದವು. ಆಮೇಲೆ ಮೃದ್ವಂಗಿಗಳು, ಮೀನುಗಳು, ಸಸ್ಯಗಳು, ಕೀಟಗಳು, ಉಭಯವಾಸಿಗಳು, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿ ಮುಂತಾದವುಗಳು ಭೂಜೀವಿಗಳು ಕಂಡುಬಂದವು. ಅದೇ ರೀತಿಯಾಗಿ ಬರಬರುತ್ತಾ ಮಾನವನ ವಿಕಾಸವು ಸಹಿತ ಆರಂಭ ಆಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದಂತಹ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಬಹುದು. ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗಳಿಗೂ ಸಹ ಕಾರಣವಾಗೈತಿ. ಹಾಗಾದರೆ ನಾವು ಪ್ರಾಗಿತಿಹಾಸ ಕಾಲವನ್ನು ಮತ್ತೆ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ. ಅವುಗಳು ಯಾವಂದ್ರೆ ಶಿಲಾಯುಗದ ಕಾಲ. ಆ ಶಿಲಾಯುಗದ ಕಾಲದೊಳಗೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂಥೇಳಿ ನಾವು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಇನ್ನು ಹಳೆ ಶಿಲಾಯುಗ ಅಂತಂದ್ರೆ ಇದು ಇತಿಹಾಸದ ಆರಂಭಿಕ ಪುರಾತತ್ವಿಕ ಕಾಲದ ಹಂತವಾಗೈತಿ. ಈ ಕಾಲದಲ್ಲಿ ಮಾನವನು ಒಂದು ಕಡೆ ನೆಲೆ ನಿಂದಿರ್ತಾ ಇದ್ದಿದ್ದಿಲ್ಲ. ಆಮೇಲೆ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ದ, ಅಲೆಮಾರಿಯಾಗಿದ್ದ, ಆಹಾರಗಳನ್ನು ಹುಡುಕೋತಾ ಗವಿಗಳಲ್ಲಿ ಕಲ್ಲಾಸರಗಳಲ್ಲಿ ವಾಸ ಮಾಡ್ಕೋತಾ ಅಲೆದಾಡುವಂಥ ಜೀವನವನ್ನು ಮಾಡ್ತಾ ಇದ್ದ. ಆಮೇಲೆ ಈ ಕಾಲಘಟ್ಟದೊಳಗನ ಬೆಂಕಿಯ ಪರಿಚಯವಾಯಿತು ಅಂತ ನಾವು ಹೇಳ್ತೇವೆ. ಈ ಕಾಲದ ನೆಲೆಗಳು ಭಾರತದಲ್ಲಿ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಿಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲು, ಅಮರಾವತಿ ಮುಂತಾದವು ಕಡೆ ಈ ಹಳೆ ಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಇನ್ನು ಮಧ್ಯಶಿಲಾಯುಗ ಇದು ಹಳೆ ಶಿಲಾಯುಗ ಮತ್ತು ಹೊಸ ಶಿಲಾಯುಗಗಳ ನಡುವಿನ ಕಾಲವಾಗಿರುವುದರಿಂದ ಈ ಕಾಲಘಟ್ಟವನ್ನು ಸ್ಥಿತ್ಯಂತರ ಕಾಲ ಅಂತ ಹೇಳಿ ಇದನ್ನು ಕರಿತೀವಿ. ಇಲ್ಲಿ ಈ ಶಿಲಾಯುಗದ ಸಮಯದಲ್ಲಿ ಮನುಷ್ಯನು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಿ ಕೌಶಲಭರಿತವಾದಂಥ ಕಿರುಶಿಲಾ ಉಪಕರಣಗಳನ್ನು ಬಳಸಲು ಆರಂಭ ಮಾಡಿದ. ಹಾಗಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಎಂದು ಸಹ ನಾವು ಕರೆಯುತ್ತೇವೆ. ಈ ಒಂದು ಕಾಲಘಟ್ಟದಲ್ಲಿ ಮನುಷ್ಯನು ಬೇಟೆಯಾಡಿ ಜೀವನವನ್ನು ಮಾಡ್ತಿದ್ದ. ಕಾಡುಗಳಲ್ಲಿ ಧಾನ್ಯಗಳನ್ನು ಮತ್ತು ಆಹಾರಗಳನ್ನು ಸಂಗ್ರಹಿಸಲು ಅಲೆದಾಡುತ್ತಾ ಜೀವನ ಮಾಡುತ್ತಿದ್ದ. ಈ ಕಾಲದೊಳಗನ ತಾನು ನಿರಂತರವಾಗಿ ಏನು ಉಪವಾಸ ಕಳಿಬೇಕಾಗಿತ್ತಲ್ಲ ಅದಕ್ಕಾಗಿ ಅವನು ಕಂಡುಕೊಂಡಂಥ ಮಾರ್ಗ ಏನಂತಂದ್ರೆ, ಬೇಟೆಯ ಸಂದರ್ಭದೊಳಗೆ ಗಾಯಗೊಂಡು ಬದುಕೇನು ಉಳಿದಿರ್ತಾವಲ್ಲ ಅಂತಹ ಪ್ರಾಣಿಗಳು ಮತ್ತು ಅವುಗಳ ಮರಿಗಳನ್ನು ತಗೊಂಡು ಬಂದು ತಮ್ಮ ಜೊತೆಗೆ ಏನು ಸಾಕಿಕೊಳ್ಳುವಂತಹ ಒಂದು ಕೆಲಸವನ್ನು ಮನುಷ್ಯ ಮಾಡ್ತಾನೆ. ಈ ರೀತಿಯಾದಂತಹ ಅವನ ಕೆಲಸ ಮುಂದೆ ಪಶುಪಾಲನೆಗೆ ಚಾಲನೆಯನ್ನು ನೀಡ್ತತಿ. ಮಧ್ಯಶಿಲಾಯುಗದ ಮಾನವರು ತಮಗಾಗಿ ಮತ್ತು ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ಬಿಡುವಿನ ಸಮಯದೊಳಗೆ ಅವ್ರೇನು ಕಲ್ಲಾಸರೆಗಳು ಗವಿಗಳಲ್ಲಿ ವಾಸ ಮಾಡ್ತಿದ್ರಲ್ಲ, ಆ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿ ತನ್ನ ಬಿಡುವಿನ ಸಮಯವನ್ನು ಕಳೆಯುವಂತಹ ಕೆಲಸವನ್ನು ಮನುಷ್ಯ ಮಧ್ಯಶಿಲಾಯುಗದ ಕಾಲದೊಳಗೆ ಮಾಡ್ತಾನೆ.
ಈ ಕಾಲದೊಳಗ ಭಾರತದೊಳಗೆ ಈ ಕಾಲಘಟ್ಟದ ನೆಲೆಗಳು ಎಲ್ಲೆಲ್ಲಿ ಕಂಡು ಬಂದವು ಅಂದ್ರೆ ಮಧ್ಯಪ್ರದೇಶದ ಬಿಂಬೆಟ್ಕ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗಿನಹಳ್ಳಿ, ಆಂಧ್ರ ಪ್ರದೇಶದ ಪಸಾರಿ ಮುಂತಾದ ಸ್ಥಳಗಳಲ್ಲಿ ಮಧ್ಯಶಿಲಾಯುಗದ ನೆಲೆಗಳು ಕಂಡು ಬಂದಿವೆ. ಇನ್ನು ನವಶಿಲಾಯುಗ. ನವಶಿಲಾಯುಗ ಅಂತಂದ್ರೆ ಹೊಸ ಶಿಲಾಯುಗ ಅಂತ ಹೇಳಿ ಕರಿಬಹುದು. ಈ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಆ ಪಶುಪಾಲನೆಯನ್ನು ಮಾಡ್ತಾ ಇರುವ ಸಂದರ್ಭದೊಳಗೆ ಅವರಿಗೂ ಮತ್ತು ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗ್ತಿತ್ತು. ಈ ರೀತಿಯಾದಂತಹ ಅಭಾವವನ್ನು ತಪ್ಪಿಸಿಕೊಳ್ಳಕ ಮನುಷ್ಯ ಆಹಾರದ ಉತ್ಪಾದನೆಗೆ ಮುಂದಾಗ್ತಾನ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭ ಮಾಡ್ತಾನ. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯಗಳನ್ನು ಮತ್ತು ಅವರ ಪಶುಗಳಿಗೆ ಮೇವುಗಳನ್ನು ಪೂರೈಸುತ್ತದೆ. ಆದ್ದರಿಂದ ಅಲೆಮಾರಿ ಬದುಕನ್ನು ಬಿಟ್ಟಂತಹ ಮನುಷ್ಯ ನವಶಿಲಾಯುಗದೊಳಗ ಒಂದು ಕಡೆ ನೆಲೆ ನಿಂತು ಜೀವನವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾನ. ಕೃಷಿಯು ಸಂಸ್ಕೃತಿ ನಾಗರಿಕತೆಯ ಉಗಮಕ್ಕೆ ಕಾರಣವಾಗ್ತದೆ. ಭಾರತದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ಅಂತಕ್ಕಂಥ ಪ್ರದೇಶದೊಳಗ ಕಂಡು ಬರ್ತತಿ. ಇನ್ನು ಈ ನವಶಿಲಾಯುಗದೊಳಗ ಚಕ್ರದ ಪರಿಚಯವಾದ ನಂತರ ಅಂತೂ ಮನುಷ್ಯ ವೈವಿಧ್ಯಮಯವಾದಂತಹ ಮಡಿಕೆಗಳನ್ನು ತಯಾರಿಕೆಯನ್ನ ಮಾಡಕ್ಕ ಪ್ರಾರಂಭ ಮಾಡ್ತಾನ. ಚಕ್ಕಡಿಗಳು, ಗಾಲಿಗಳು ಮುಂತಾದವುಗಳ ತಯಾರಿಕೆಯೊಳಗ ಮುಂದಾಗ್ತಾನೆ. ಚಕ್ರದ ಒಂದು ಪರಿಚಯ ಬಹಳಷ್ಟು ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಂತ ಹೇಳ್ಬೋದು. ಈ ರೀತಿಯ ನೆಲೆಗಳು ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ ಮುಂತಾದ ಕಡೆಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬರುತ್ತವೆ. ಇಲ್ಲಿ ನೋಡಬಹುದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗದ ನೆಲೆಗಳು ಭಾರತದಲ್ಲಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಲೋಹಗಳ ಯುಗ. ಈ ನವಶಿಲಾಯುಗದ ಕೊನೆಯ ಕಾಲವನ್ನ ಲೋಹಗಳ ಯುಗ ಅಂತ ಕರಿತೀವಿ. ಯಾಕಂದ್ರೆ ಈ ಕಾಲದೊಳಗನ ಮಾನವ ಲೋಹಗಳನ್ನ ಬಳಕೆ ಮಾಡುವಂತಹ ಕಲೆಯನ್ನ ಕಲ್ತ್ಕೊಳ್ತಾನ. ಮಾನವ ಮೊದಲು ಬಳಸಿದಂತಹ ಲೋಹ ಯಾವುದು ಅಂತಂದ್ರ ಅದು ತಾಮ್ರ. ತಾಮ್ರಕ್ಕ ತವರವನ್ನ ಸೇರಿಸಿ ಕಂಚನ್ನ ತಯಾರು ಮಾಡುವಂತಹ ಒಂದು ಕೆಲಸವನ್ನು ಸಹ ಮಾನವ ಕಂಡುಹಿಡಿತಾನ. ಅದಕ್ಕೆ ಮಿಶ್ರಲೋಹ ಅಂತ ಹೇಳಿ ನಾವು ಕರಿತೀವಿ. ಈ ಲೋಹ ಯುಗದಿಂದ ಮಾನವನ ನಾಗರಿಕತೆ ಹೆಚ್ಚು ಬೆಳವಣಿಗೆ ಆಗಾಕುಂದಿರ್ತೈತಿ. ಇದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ಹೆಚ್ಚು ತಾಮ್ರದ ಉಪಕರಣಗಳು, ಆಭರಣಗಳು ಎಲ್ಲವುಗಳ ತಯಾರಿಕೆಯೊಳಗ ಮಾನವ ತೊಡಗಿಕೊಳ್ಳುತ್ತಾನ. ಇದರಿಂದ ಹೆಚ್ಚು ಅಭಿವೃದ್ಧಿಯತ್ತ ಮತ್ತು ನಗರೀಕರಣದತ್ತ ಮಾನವ ಸಮಾಜ ತಲುಪ್ಕೋತಾ ಹೋಗ್ತತಿ. ಆಮೇಲೆ ಲೋಹ ಯುಗದೊಳಗೆ ಕಬ್ಬಿಣ ಯುಗ. ಕಬ್ಬಿಣ ಒಂದು ಅತ್ಯಂತ ಗಡುಸಾದಂತಹ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲೇ ಬಳಕೆಯಲ್ಲಿತ್ತು ಅಂತ ಹೇಳಲಾಗ್ತದೆ. ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಹೇಳಿ ಕಬ್ಬಿಣ ಯುಗವನ್ನ ನಾವು ಕರಿತೀವಿ. ಯಾಕಂದ್ರೆ ಕಬ್ಬಿಣದ ಆಯುಧಗಳು, ಕೃಷಿ ಸಲಕರಣೆಗಳು, ಕರಕುಶಲ ವಸ್ತುಗಳ ಉತ್ಪಾದನೆಗೆ ಕಬ್ಬಿಣ ಬಹಳಷ್ಟು ಸಹಾಯವನ್ನ ಮಾಡ್ತತಿ. ಇದೇ ರೀತಿಯಾದಂತಹ ಬೆಳವಣಿಗೆ ಮುಂದೆ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಾರಂಭವಾಗಿ 2600 ವರ್ಷಗಳ ಹಿಂದೆ ಗಣರಾಜ್ಯಗಳು ಭಾರತದಲ್ಲಿ ಕಂಡುಬರುತ್ತವೆ. ಅನಂತರ 16 ಮಹಾಜನಪದಗಳು ಕಂಡುಬರ್ತವು. ಅಂಗ, ವಂಗ, ಮಗಧ, ಕೋಸಿ, ಮಲ್ಲ, ಛೇದ, ವತ್ಸ, ಸುರಸೇನ, ಆಸ್ಮಾಕ, ಆವಂತಿ ಅಂತ ಹೇಳಿ 16 ಮಹಾಜನಪದಗಳು ಕಂಡುಬರ್ತವು. ಆನಂತರ ರಾಜವಂಶಗಳು ಭಾರತದಲ್ಲಿ ಕಂಡುಬರಕ ಪ್ರಾರಂಭ ಮಾಡ್ತವು. ಅದರೊಳಗ ನಂದರು, ಮೌರ್ಯರು ಮುಂತಾದ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತಹ ಪ್ರಮುಖ ಕರ್ನಾಟಕದ ನೆಲೆಗಳು ಯಾವುವಂತಂದ್ರ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೆಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವು ಕಂಡುಬರ್ತವು. ಇಷ್ಟು ಇತಿಹಾಸ ಮತ್ತು ಆರಂಭಿಕ ಸಮಾಜ ಪಾಠದ ಒಂದು ವಿವರಣೆ ಆಗಿದೆ. ನೀವು GPSTR ಪರೀಕ್ಷೆಗೆ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೋತ್ತರಗಳನ್ನು ಯಾವ ರೀತಿಯಾಗಿ ನಾವು ಬರಿಬಹುದು ಅಂತಕ್ಕಂಥ ವಿಷಯದ ಬಗ್ಗೆ ಮುಂದಿನ ಅವಧಿಯೊಳಗೆ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ. ಇಲ್ಲಿವರೆಗೂ ಈ ವಿಷಯವನ್ನು ತಿಳಿದುಕೊಂಡಿದ್ದಕ್ಕೆ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.